ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನಿಲ್ಲಿ ಮುಂಬರುವ ಜಾಬ್ ಅಪ್ಡೇಟ್ಸ್ ಬಗ್ಗೆ ತಿಳಿಸುತ್ತೇನೆ. ಹಾಗಾದರೆ ಈ ಜಾಬ್ ಬಗ್ಗೆ ನೋಡಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂಟೆಲಿಜೆನ್ಸ್ ಬ್ಯೂರೋ IB ಸೆಕ್ಯೂರಿಟಿ ಅಸಿಸ್ಟೆಂಟ್ ಆ್ಯಂಡ್ ಎಕ್ಸಿಕ್ಯೂಟಿವ್ ರಿಕ್ವೈರ್ಮೆಂಟ್ 2025 ಶಾರ್ಟ್ ನೋಟಿಫಿಕೇಶನ್ ಔಟ್. ಅಂದರೆ ಗುಪ್ತಚರ ಹುದ್ದೆ ಅಂತ ಕರಿಬಹುದು. ಇದರಲ್ಲಿ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 4987 ಪೋಸ್ಟ್ಗಳು ಖಾಲಿ ಇದ್ದಾವೆ. ಇದು ಇಂಟೆಲಿಜೆನ್ಸ್ ಬ್ಯೂರೋ ಕಡೆಯಿಂದ ಬಂದಿರೋದು. ಈ ನೋಟಿಫಿಕೇಶನ್ ಆಗೋದು ತುಂಬ ರೇರ್, ಯಾಕಂದರೆ ಇದು 2-3 ವರ್ಷಗಳಿಗೊಮ್ಮೆ ಆಗೋದು. ಸೊ 3 ಇಯರ್ಸ್ ಬ್ಯಾಕ್ ಮಾಡಿದ್ರು, ಬಟ್ ನಂತರ ಮಾಡಿರೇ ಇರಲಿಲ್ಲ. ಸೊ ಇವಾಗ ಮಾಡ್ತಿದ್ದಾರೆ. ಸೊ ಒಂದು ಒಳ್ಳೆ ಅದ್ಭುತವಾದ ಒಂದು ಹುದ್ದೆ ಆಗಿದೆ. ಸೊ 4987 ಟೋಟಲ್ ಪೋಸ್ಟ್ ಆಗಿದ್ದಾವೆ. ಇದರಾಗೆ ಯಾರ್ಯಾರ ರಿಕ್ವೈರ್ಮೆಂಟು, ಯಾರು ಹಾಕ್ಬೋದು, ಯಾರು ಅಪ್ಲಿಕೇಬಲ್ ಆಗುತ್ತೆ ಏನಂತ ಹೇಳ್ಬೋದು. ಬಟ್ ಕೊನೆಯಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ಬೋದು. ಸೊ ವಾಚ್ ಮಾಡಿ, ಆಯಿತಾ? ನೆಕ್ಸ್ಟ್ ನೇಮ್ ಆಫ್ ದಿ ಪೋಸ್ಟ್ ಅಂದರೆ ಈ ಹುದ್ದೆ ಹೆಸರು ಬಂದಿರೋದು IB ಸೆಕ್ಯೂರಿಟಿ ಅಸಿಸ್ಟೆಂಟ್. ಸೆಕ್ಯೂರಿಟಿ ಅಸಿಸ್ಟೆಂಟ್ ಆ್ಯಂಡ್ ಎರಡು ಒಂದೇ ಆಗಿರುತ್ತೆ. ಇನ್ನು ಪೋಸ್ಟ್ ಆಗಿರೋದು ಇದು 23/7/2025. ಟೋಟಲ್ ವೇಕೆನ್ಸಿ 4987. ಅಂದರೆ ಇದ್ರ ಬಗ್ಗೆ ಹೇಳೋದಾದರೆ ನಮ್ಮ ಸ್ಟೇಟ್ಗಳಿಗೆ ಹಂಚಿಕೆ ಆಗಿರುತ್ತದೆ. 4987 ಸ್ಟೇಟ್ಗಳಿಗೆ ಹಂಚಿಕೆ ಆಗಿರುತ್ತದೆ. ಅದು ಹೇಗೆ ಏನು ಅಂತ ನಾನು ಮುಂದಿನ ಕ್ಷಣಗಳಲ್ಲಿ ಹೇಳ್ತೀನಿ. ಬ್ರೀಫ್ಲಿ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. IB ಹ್ಯಾಸ್ ಅನೌನ್ಸ್ಡ್ ನೋಟಿಫಿಕೇಶನ್ ರಿಕ್ವೈರ್ಮೆಂಟ್ ಆಫ್ ಸೆಕ್ಯೂರಿಟಿ ಅಸಿಸ್ಟೆಂಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹೂ ಆರ್ ಇಂಟ್ರೆಸ್ಟೆಡ್. ವೇಕೆನ್ಸಿ ಡೀಟೇಲ್ಸ್ ಆ್ಯಂಡ್ ಕಂಪ್ಲೀಟೆಡ್ ಎಲಿಜಿಬಿಲಿಟಿ ಅಂದರೆ ಯಾರು ಇದಕ್ಕೆ ಅರ್ಹತೆ ಹೊಂದಿದ್ದಾರೆ ಅವರು ಹಾಕ್ಬೋದು, ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅದನ್ನು ಹೇಳ್ತೀನಿ, ಸಿಂಪಲ್ ಆಗಿದೆ. ಸೊ ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು ಜನರಲ್ OBC EWS ಕ್ಯಾಂಡಿಡೇಟ್ಸಿಗೆ 650 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಇನ್ನು SC/ST ಇದ್ದವರಿಗೆ 550. ಇನ್ನು ಎಲ್ಲ ತರಹದ ಫೀಮೇಲ್ಸ್ಗೆ 550. ಸೊ ಅಪ್ಲಿಕೇಶನಲ್ಲಿ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇನ್ನು ನೆಕ್ಸ್ಟ್ IB ರಿಕ್ವೈರ್ಮೆಂಟು ಇಂಪಾರ್ಟೆಂಟ್ ಡೇಟ್ಸ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಡೇಟ್ ಅಂದರೆ ಯಾವಾಗಿಂದ ಹಾಕೋದು ಅಂದರೆ 26/7/2025 ಸ್ಟಾರ್ಟ್ ಆದರೆ 17/8/2025 ಎಂಡ್ ಆಗುತ್ತೆ. ಇನ್ನೇನಾದರೂ ಆಫ್ಲೈನ್ ಫೀಸ್ ಏನಾದರೂ ಕಟ್ಟೋದಿದ್ರೆ ಅಂದರೆ ಚಾನಲ್ ಕಟ್ಟೋ ರೀತಿ ಇದ್ದರೆ 19/8/2025 ಇಷ್ಟರೊಳಗೆ ಚಾನಲನ್ನು ಕಟ್ಟಬೇಕಾಗುತ್ತೆ. ಟೈಮ್ ತುಂಬ ಕಡಿಮೆ ಇದೆ, ಬಟ್ ಬೇಗ ನೀವು ಹೋಗಿ ಅಪ್ಲೈ ಮಾಡಿದರೆ ಮೇ ಬಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗ್ಬೋದು. ಬಿಕಾಸ್ ತುಂಬ ಜನ 4978 ಪೋಸ್ಟ್ಗಳಲ್ಲಿ ತುಂಬ ಲಕ್ಷಾಂತರ ಜನ ಹಾಕ್ತಿರ್ತಾರೆ. ಸೊ ನೀವು ಕೂಡ ಹೋಗಿ ನಿಮ್ಮ ಅಪ್ಲಿಕೇಶನ್ ಸೆಂಟ್ರಿಗೆ ಹೋಗಿ ಹಾಕಿದರೆ, ಸಬ್ಮಿಟ್ ಆದರೆ ತುಂಬ ಖುಷಿ. ಬಿಕಾಸ್ ಕೊನೆಯ ಕ್ಷಣದಲ್ಲಿ ಹೋದರೆ ಸರ್ವರ್ ಬ್ಯುಸಿ, ನೆಟ್ವರ್ಕ್ ಇಲ್ಲ, ಸೊ ಕರೆಂಟ್ ಇಲ್ಲ, ವಗೇರ ಈ ಥರ ಎಲ್ಲ ಒಂಥರ ಅದು ಸಿಸ್ಟಮೆಟಿಕ್ ಅಲ್ಲ, ಡಿಸಿಪ್ಲಿನ್ ಅಲ್ಲ ಅಂತ ಹೇಳ್ತೀನಿ. ಓಕೆ, IB ರಿಕ್ವೈರ್ಮೆಂಟ್ ಏಜ್ ಲಿಮಿಟ್ ನೋಡೋದಾದರೆ ಮ್ಯಾಕ್ಸಿಮಮ್ 18 ಇಯರ್ಸ್ ಆಗಿರಬೇಕು. ಮಿನಿಮಮ್ 18 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 27 ಇಯರ್ಸ್ ಆಗಿರಬೇಕು. ಇನ್ನು ಕ್ವಾಲಿಫಿಕೇಷನ್ ಇದೇ ನಿಮಗೆ ಒಂದು ಸಂತಸದ ಸುದ್ದಿ ಅಂತ ಹೇಳ್ಬೋದು. ಕ್ವಾಲಿಫಿಕೇಷನ್ ಶುಡ್ ಬಿ ಪೊಸೆಸ್ 10th ಪಾಸ್. ನೋಡಿ ಫ್ರೆಂಡ್ಸ್, ಓನ್ಲಿ 10th ಪಾಸ್ ಆದರೆ ಸಾಕು IB ಅನ್ನುವಂಥ ಒಂದು ದೊಡ್ಡ ಹುದ್ದೆಯನ್ನು ಗಿಟ್ಟಿಸ್ಕೊಳ್ಬೋದು. ಇದು ನಿಮ್ಮ ಸುವರ್ಣ ಅವಕಾಶ ಅಂತ ಹೇಳ್ತೀನಿ. ಓನ್ಲಿ 10th ಪಾಸ್ ಆದರೆ ಸಾಕು, ಸೆಕ್ಯೂರಿಟಿ ಅಸಿಸ್ಟೆಂಟ್ ಆಗಿ ನೀವು ನೇಮಕ ಆಗ್ತೀರಿ. ಹಾಗೆ ತೇರ್ಗಡೆ ಹೊಂತ ಮತ್ತೆ ಪ್ರಮೋಷನ್ ಆಗ್ತಾ ನಿಮ್ಮ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ನೀವು ದೊಡ್ಡ ಹುದ್ದೆಯಲ್ಲಿ ಇದ್ದುಕೊಂಡೇ ಬೀಳ್ಕೊಡುಗೆ ಆಗ್ತೀರಿ ಅಂತ ಹೇಳ್ತೀನಿ. ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ 21,700 to 69,000. ಇದು ಬೇಸಿಕ್ ಆಗಿರುತ್ತೆ, ಇನ್ನು ಜಾಸ್ತಿನೇ ಹೋಗುತ್ತೆ. ಸೆಕ್ಯೂರಿಟಿ ಅಸಿಸ್ಟೆಂಟ್ ಪೋಸ್ಟ್ ನೇಮ್ ಆಗಿರುತ್ತೆ. ಇನ್ನು ಅಪ್ಲಿಕೇಶನ್ ಆನ್ಲೈನ್ ಒಂದು ನೀವು
ಇದನ್ನು ಮಾಡ್ಬೋದು. ಆ್ಯಂಡ್ ಇದ್ರ ಸಿಲೆಬಸ್ ಏನು, ಇದರ ಎಕ್ಸಾಮ್ ಪ್ಯಾಟರ್ನ್ ಏನು ಅಂತ ನೀವೇನಾದರೂ ಕೇಳೋದಾದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇಲ್ಲಾಂದರೆ ನಾನು ಕೆಳಗೆ ಕೊಟ್ಟಿರುವ ಲಿಂಕ್ಗೆ ನೀವು ವಿಸಿಟ್ ಕೊಟ್ಟು ಅದ್ರ ಬಗ್ಗೆ ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇದೇ ಥರ ವಿಡಿಯೋಗಳಿಗೆ ನಿಮ್ಮ ಗೆಳೆಯನನ್ನು ಸಪೋರ್ಟ್ ಮಾಡಿ, ಹಾರೈಸಿ. ನಾನು ನನ್ನ ಕನ್ನಡದ ಜನತೆಗೆ ನನ್ನ ಆಡುಭಾಷೆಯಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.